ಅಗ್ನಿ ಹೇಳ್ತಿರೋದನ್ನು ಕೇಳ್ತಿದ್ರೆ ಭೂಮಿ ಕಾಳಿಗೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯವಾಗ್ತಿಲ್ಲ. ನಿಜಕ್ಕೂ ಜಾಸ್ಪರ್ ಯಾಕಷ್ಟು ಕ್ರೂರವಾಗಿ ಮನುಷ್ಯರನ್ನು ಕೊಲ್ಲಬೇಕು ಅಂತ ಯೋಚಿಸ್ತಿದ್ದಾಳೆ. ಅಷ್ಟೇ ಅಲ್ಲದೆ ಅವನಿಗೆ ಹತ್ತಿರವಾಗಬೇಕು, ಅದು ಕೂಡ ಅವನು ವ್ಯಾಂಪರ್ ಹೌದೋ ಅಲ್ವೋ ಅಂತ ತಿಳಿಯೋದಕ್ಕೆ ಮಾಡಬೇಕು ಅಂದರೆ ಇವೆಲ್ಲವನ್ನ ಕೇಳ್ತಿದ್ರೆ ಭೂಮಿ ಕಾಳಿಗೆ ಒಂದು ರೀತಿ ವಿಚಿತ್ರ ಅನುಭವ ಆಗ್ತಿದೆ. ಹಾಗೆ ತೀಕ್ಷ್ಣವಾಗಿ ಯೋಚಿಸ್ತಿರುವಾಗ ನೀವೆಲ್ಲೋ ಹೊರಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಲ್ಲ, ಹೋಗಿ ಬನ್ನಿ ಅಂತ ಅಗ್ನಿ. ಆದರೆ ಅದೆಲ್ಲವನ್ನ ಕೇಳೋ ಪರಿಸ್ಥಿತಿಯಲ್ಲಿ ಈಗ ಭೂಮಿಕಾ ಇಲ್ಲ. ಯಾಕಂದ್ರೆ ಅವಳಿಗೆ ತಿಳಿದ ವಿಷಯ ಅಂಥದ್ದು. ಯಾರನ್ನಾದರೂ ತನ್ನ ಗಂಡು ಮುಂದೆ ಕಂಡ್ರೆ ಕೊಂದುಬಿಡಬೇಕು ಅನ್ನುವಷ್ಟು ಕೋಪ ಅವಳಿಗೆ ವ್ಯಾಂಪೈರ್ಗಳ ಮೇಲೆ ಇತ್ತು. ಮನುಷ್ಯರನ್ನು ಹಿಡಿದು ಕೊಂದು ರಕ್ತ ಕುಡಿತಾರಲ್ಲ, ಹಾಗಾಗಿ ಒಂದು ವೇಳೆ ಅದು ಜಾಸ್ಪರ್ ಅಂತ ತಿಳಿದಿದ್ರೆ ಅದೇ ನಿಜ. ಆದರೆ ನಿಜಕ್ಕೂ ತನ್ನ ಪರಿಸ್ಥಿತಿ ಏನಾಗುತ್ತೋ ಅವಳಿಗೆ ತಿಳಿಯುತ್ತಿಲ್ಲ. ನಿಜಕ್ಕೂ ಮೊದಲೇ ಜಾಸ್ಪರ್ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಣ, ಆಮೇಲೆ ಅವನಿಂದ ದೂರ ಇರಬೇಕು ಅಥವಾ ಅಗ್ನಿ ಹೇಳ್ದಂತೆ ಮಾಡಬೇಕಂತ ಯೋಚಿಸ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಅಷ್ಟಲ್ವರ್ಮ ಭೂಮಿಕಾ ಅಂತ 2 ಬಾರಿ ಅವಳನ್ನ ಕರೀತಾನೆ. ಬಹಳ ಹೊತ್ತಿನ ನಂತರ ಒಮ್ಮೆಲೆ ದಬಕ್ ಅಂತಿದ್ದು ವರ್ಮ ಕಡೆ ನೋಡ್ತಾಳೆ. ನಾವು ಮಾತಾಡೋದನ್ನು ಸ್ವಲ್ಪ ಆದರೂ ಕೇಳ್ತಿದೆಯಾ ಇಲ್ವಾ ಅಂತ ವರ್ಮ. ಕೇಳ್ತಿದ್ದೀನಿ ಅಂತಾಳೆ. ಸರಿ, ನೀವು ಹೊರಗೆ ಹೋಗೋಣ ಅಂದಿದ್ದೀರಲ್ಲ, ಹೋಗಿ. ಹಾಗೆ ನಾನು ಹೇಳಿದ ವಿಷಯ ಮಾತ್ರ ಮರಿಬೇಡಿ. ನೀನು ಜಾಸ್ಪರ್ಗೆ ಹತ್ರ ಆಗಬೇಕು. ಹಾಗೆ ಅವನು ವ್ಯಾಂಪರ್ ಹೌದೋ ಅಲ್ವೋ ಅಂತ ಕಣ್ಣು ಹಿಡಿಬೇಕಾದವಳು ಕೂಡ ನೀನೇ. ಒಂದು ಬಾರಿ ಅವನು ವ್ಯಾಂಪರ್ ಅಂತ ತಿಳಿದ ಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅಲ್ಲಿವರೆಗೆ ಹೇಳಿದ ಕೆಲಸದಲ್ಲಿ ನೀವಿರಿ ಅಂತಾನೆ ಅಗ್ನಿ. ಸರಿ ಅಮ್ಮಂತೆ ಭೂಮಿಕಾ ತಲೆ ಅಲ್ಲಾಡಿಸ್ತಾಳೆ. ಇಬ್ಬರು ಮೊದಲೇ ಹೊರಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರಿಂದ ರೆಡಿಯಾಗಿದ್ದಾರೆ. ತಿಂದು ಇನ್ನೂ ರೆಡಿ ಆಗ್ತಾರೆ. ಆದರೆ ಈಗ ಮನೆಯಲ್ಲಿ ಅಗ್ನಿ ಮತ್ತು ನೇಹಾ ಮಾತ್ರ ಇದ್ದಾರೆ. ಹಾಗೆ ಅವರು ಕಾರ್ ತೊಗೊಂಡು ಹೊರಗೆ ಹೋದ್ರೋ ಇಲ್ವೋ, ಕೂಡಲೇ ಅಗ್ನಿ ನೇಹಾ ತನ್ನ ರೂಮಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅವಳನ್ನ ಹಿಂದಿನಿಂದ ಮಾಡಿಕೊಂಡು, ಪ್ಲೀಸ್ ಅಗ್ನಿ, ನನ್ನ ಮೈಯೆಲ್ಲ ತುಂಬ ನೋವ್ತಿದೆ ಬಿಡು ಅಂತಾಳೆ ನೇಹಾ. ನಿಜಕ್ಕೂ ನೇಹಾ ಹೇಳೋ ಮಾತುಗಳನ್ನ ಅವನು ಕೇಳಲೇ ಇಲ್ಲ. ಹಿಂದಿನಿಂದ ಅವಳು ಕುತ್ತಿಗೆ ಮೇಲೆ ಮುತ್ತು ಕೊಟ್ಟ. ಅಗ್ನಿ ಪ್ಲೀಸ್ ಅನ್ನತ್ಲೆ ಅವಳು ಕಣ್ಣು ಮುಚ್ಕೊಂಡ್ಳು. ಅಗ್ನಿ ಅವಳನ್ನ ಹಾಗೆ ಎತ್ಕೊಂಡು ತನ್ನ ರೂಮಿಗೆ ಕರ್ಕೊಂಡು ಹೋದ. ನೇಹಾ ಏನೋ ಹೇಳಲು ಹೋದಾಗ ಅವಳ ತುಟಿ ಮೇಲೆ ಬೆರಳಿಟ್ಟು ಶೂ ಹರಚ್ಬೇಡ ಅನ್ನುತ್ತಾ ತುಂಬ ರೊಮ್ಯಾಂಟಿಕ್ ಆಗಿ ಅವಳ ಕಣ್ಣುಗಳನ್ನ ನೋಡ್ತಾ ಮುತ್ತು ಕೊಟ್ಟ. ನೇಹಾ ಹಿಂದಕ್ಕೆ ತಳ್ತಿದ್ರು. ಅಗ್ನಿ ಅಷ್ಟೇ ಗಟ್ಟಿಯಾಗಿ ತನ್ನ ಕಡೆ ಹೇಳ್ಕೊಳ್ತಿದ್ದಾನೆ. ನೇಹಾಳ ಮೈಯೆಲ್ಲ ಹಸಿ ಗಾಯದಂತಿದೆ. ನಿನ್ನೆ ಅವಳು ಭೂಮಿ ಕಾಳ ಹೆಸರು ಹೇಳಿದ್ಲು ಎಂಬ ಕೋಪದಿಂದ ಹೊರಗೆ ಹೋಗಿದ್ದ ಅಗ್ನಿ ಮಧ್ಯರಾತ್ರಿ ಬಂದು ರಾತ್ರಿ ಎಲ್ಲ 1 ನಿಮಿಷವೂ ಬಿಡುವಿಲ್ಲದೆ ಅವಳನ್ನು ಅನುಭವಿಸಿದ್ದಾನೆ. ಈಗ ಕೂಡ ಅಷ್ಟೇ, ಅವಳು ತಡ್ಕೊಳ್ಳೋದಕ್ಕಾಗದೆ ತಳ್ತಿದ್ರು. ಅವಳ ಶರೀರದ ಭಾಗಗಳನ್ನ ಮುಡ್ತಾ ಅವಳನ್ನ ಉಸಿರುಗಟ್ಟಿಸ್ತಿದ್ದಾನೆ. ಬೇಡ ಅಂತಿದ್ರು ಬೇಕು ಎನ್ನುತ್ತಾ ಅವಳನ್ನು ಇನ್ನೂ ಗಟ್ಟಿಯಾಗಿ ಹೇಳ್ಕೊಳ್ತಿದ್ದಾನೆ. ಅವಳು ಬೇಡ ಅಂತಿದ್ದಷ್ಟು ಅವಳನ್ನ ಮುಟ್ಟೋದು, ನೋಡೋದು, ಹೀಗೆ ತನಗಿಷ್ಟ ಬಂದಂತೆ ನೇಹಾ ಜೊತೆ ವರ್ತಿಸ್ತಿದ್ದಾನೆ. ಹಾಗೆ ಸ್ವಲ್ಪ ಹೊತ್ತು ಮಾಡಿದ ಮೇಲೆ ನೇಹಾ ಕೂಡ ಪದೇ ಪದೇ ಮೈ ಮೇಲೆ ಕೈ ಹಾಕಿದ ಮೇಲೆ ಅವಳಿಗೂ ತಡೆಯೋದಕ್ಕಾಗಲಿಲ್ಲ. ಅಷ್ಟೇ ಅಲ್ಲದೆ ನೇಹಾ ಕೂಡ ಹೆಚ್ಚು ಭಾವನೆಗಳಿರೋ ಹುಡುಗಿ, ಆದ್ದರಿಂದ ಅವಳಿಗೆ ಫೀಲಿಂಗ್ಸ್ ತರಿಸೋದು ಅಷ್ಟೇನು ಕಷ್ಟ ಅಲ್ಲ. ಹಾಗೆ ಅವರಿಬ್ಬರು ಒಂದಾಗ್ತಾರೆ. ಎಷ್ಟೇ ಒಪ್ಕೊಂಡ್ರು ಅಗ್ನಿ ಮಾಡುವಾಗ ಅವಳ ಶರೀರ ಸಹಕರಿಸದೆ ವಿಲವಿಲನೆ ಒದ್ದಾಡ್ತಿದೆ. ಇನ್ನೊಂದು ಕಡೆ ವರ್ಮ ಮತ್ತು ಭೂಮಿಕಾ ಹೊರಗೆ ಹೋಗ್ತಿರ್ತಾರೆ. ಬಹಳ ಹೊತ್ತಿನವರೆಗೆ ಭೂಮಿಕಾ ಮೌನವಾಗಿದ್ದಾಳೆ. ಯಾವಾಗಲೂ ಗಲಗಲನೆ ಮಾತಾಡೋ ಹುಡುಗಿ ಹೀಗಿರೋದು ನಿಜಕ್ಕೂ ಚೆನ್ನಾಗಿಲ್ಲ. ಇನ್ನು ವರ್ಮ ಯಾಕೆ ಹೀಗಿದೆಯಾ ಅಂತ ಭೂಮಿಕಾಳನ್ನು ಕೇಳ್ತಾನೆ. ಜಾಸ್ಪರ್ ಬಗ್ಗೆ ಅಗ್ನಿ ಹೇಳಿ ಕೇಳಿಯಲ್ಲ, ಅದಕ್ಕೆ ಹೀಗಿದ್ದೀನಿ ಅಂತಾಳೆ ಭೂಮಿಕಾ. ಅದ್ರ ಬಗ್ಗೆ ಹೆಚ್ಚು ಯೋಚಿಸ್ಬೇಡ. ಒಂದು ವೇಳೆ ಅಗ್ನಿ ಹೇಳಿ ನಿಜ ಆದರೆ ಅವನು ನಿಂಗೆ ಸರಿಯಾದವನಲ್ಲ. ಅದರಿಂದ ಅಗ್ನಿ ಹೇಳ್ದಂತೆ ಮಾಡು. ಯಾಕಂದ್ರೆ ಅವನು ಇಷ್ಟು ಕೊಲೆಗಳನ್ನ ಮಾಡಿದ ದುರ್ಮಾರ್ಗಿ ಆಗಿದ್ದರೆ, ಒಂದು ವೇಳೆ ನೀನು ಇಷ್ಟಪಡ್ತಿರೋಂಥವನ ಹತ್ರ ಹೋದರೂ ನಿನ್ನ ಪರಿಸ್ಥಿತಿ ಕೂಡ ಈ ಹಿಂದೆ ಸತ್ತು ಎಷ್ಟೋ ಜನರಂತೆ ಆಗಿಬಿಡುತ್ತೆ. ಯಾಕಂದರೆ ನೀನೊಬ್ಬ ಮನುಷ್ಯಳು, ಅವನೊಬ್ಬ ವ್ಯಾಂಪರ್, ಆದ್ದರಿಂದ ನಿಮ್ಮಿಬ್ಬರಿಗೂ ಸೆಟ್ ಆಗಲ್ಲ. ಅದಕ್ಕಾಗಿ ನೀನು ಹೆಚ್ಚು ಅದ್ರ ಬಗ್ಗೆ ಯೋಚಿಸ್ಬೇಡ ಅಂತ ವರ್ಮ ಹೇಳ್ತಾ ಇರ್ತಾನೆ. ಎಷ್ಟೇ ಹೇಳಿದ್ರು ಅವಳ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ನಿಜಕ್ಕೂ ಯಾಕೆ ನಾನು ಹೀಗಿದ್ದೀನಿ, ಕನಿಷ್ಠ ಅವನ ಮೇಲೆ ಪ್ರೀತಿಯೋ ಅಥವಾ ಇನ್ನೇನೋ ಕೂಡ ನಂಗೆ ತಿಳಿತಿಲ್ಲ. ಈ ಭಾವನೆಗಳನ್ನ ಏನಂತಾರೆ ಅಂತ ಕೂಡ ತಿಳಿತಿಲ್ಲ ಅನ್ನೋ ಯೋಚನೆ. ಆದರೆ ವರ್ಮ ಈಗ ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ. ನಾವು ಜಾಸ್ಪರ್ ಬಾರ್ಗೆ ಹೋಗ್ತಿದ್ವಿ ಅಂತಾನೆ. ಆದರೂ ಈಗ ಅಲ್ಲಿಗೆ ಯಾಕೆ, ನಾನು ಹೇಳಿದ್ದೇನೆ ನನ್ನ ಮನಸ್ಸು ಸರಿ ಇಲ್ಲ ಅಂತಾಳೆ ಭೂಮಿಕಾ. ಸರಿ ಇಲ್ಲದಿದ್ದರೆ ಏನಾಯಿತು, ನಾವು ನಮ್ಮ ಕೆಲಸದ ಮೇಲೆ ತಾನೇ ಹೋಗ್ತಿರೋದು. ಆದರೂ ಈ ಮಧ್ಯೆ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಮಗೆ ಬೇಕಾದ ಪ್ರತಿಯೊಂದು ಸಿಗಬೇಕಂದ್ರೆ ಅಲ್ಲಿಗೆ ಹೋಗಲೇಬೇಕು. ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ ಅಲ್ಲಿಗೆ ಹೋಗಬೇಕು. ನಾವು ಮೊದಲು ಅಲ್ಲಿಗೆ ಹೋಗಿ ಏನು ಮಾಡಬೇಕು ಅಂತ ಯೋಚಿಸೋಣ. ಅಷ್ಟೇ ಅಲ್ಲದೆ ನನಗೆ ಆ ಹುಡುಗಿ ಕಾಣಿಸಿದ ಮೊದಲ ಬಾರಿ ಅಲ್ಲೇ. ಅವಳು ಎಲ್ಲಿಯಾದರೂ ಕಾಣಿಸ್ತಾಳ ಅಂತ ನೋಡೋಣ ಅಂತಾನೆ ವರ್ಮ. ಇನ್ನು ಭೂಮಿಕಾ ಕೂಡ ಮಾಡುವಂಥದ್ದೇನಿಲ್ಲ. ಈಗ ಅವಳು ವರ್ಮನ ಜೊತೆ ಹೋಗಲೇಬೇಕು. ಅಷ್ಟೇ ಅಲ್ಲದೆ ತನ್ನ ಮನಸ್ಸಿಗೆ ತಾನು ಸಮಾಧಾನ ಮಾಡಿಕೊಳ್ಬೇಕು. ಅಗ್ನಿ ಹೇಳಿದ ವಿಷಯದ ಬಗ್ಗೆ ಚೆನ್ನಾಗಿ ಯೋಚಿಸ್ಬೇಕು. ಇವೆಲ್ಲವನ್ನು ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ರು. ಬಾರ್ ಹತ್ರ ಬಂದಷ್ಟು ಏನೋ ಒಂದು ಟೆನ್ಷನ್. ಹೋಗೋಣ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಭೂಮಿಕಾಳ ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಗಳು ಓಡ್ತಿವೆ. ಈಗ ನನಗಲ್ಲಿ ಜಾಸ್ಪರ್ ಕಾಣಿಸ್ತಾನ ಇಲ್ವಾ, ಒಂದು ವೇಳೆ ಕಾಣಿಸಿದ್ರೆ ಹೇಗಿರ್ತಾನೆ, ನಾನು ಹೇಗೆ ರಿಯಾಕ್ಟ್ ಮಾಡಬೇಕು, ಇವೆಲ್ಲವೂ ಅವಳ ಮನಸ್ಸಿನಲ್ಲಿ ಓಡ್ತಿದೆ. ಹೀಗೆ ಯೋಚಿಸ್ತಾ ಇರಬೇಕಾದ್ರೆ ವರ್ಮ ಕಾರಣ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ತಾ. ಭೂಮಿಕಾ ಮತ್ತೆ ಯೋಚನೆಯಲ್ಲಿ ಮುಳುಗಿ ಲೋಕವನ್ನೇ ಮರೆತು ಬಿಟ್ಟಿದ್ದಾಳೆ. ಹಲೋ, ಹೀಗೆ ನೀನು ಪ್ರತಿ ಬಾರಿ ಕೋಮಾಕ್ಕೆ ಹೋದರೆ ನಿನ್ನ ಎಪಿಸೋಡ್ನ ನಿಂದು ಆಗಲ್ಲ. ಯೋಚಿಸ್ತಾ ಲೋಕವನ್ನೇ ಮರಿತೀಯಲ್ಲ. ಏನೇ ಆದರೂ ಟೇಕ್ ಇಟ್ ಈಸಿ.
ಹಾಗೆ ತೆಗೆದುಕೊಳ್ಳೋದು ಗೊತ್ತಿಲ್ವಾ? ನಾವು ಬಂದಿರೋ ಕೆಲಸ ಅಂಥದ್ದು, ನೀನು ಯಾವುದಕ್ಕೂ ಸಿದ್ಧವಾಗಿರಬೇಕು. ನಿನ್ನ ಇಷ್ಟಪಡಲು ಯಾರು ಹೇಳಿದ್ರು ಅಂತ ವರ್ಮಾ ಅಂತಾನೆ. ನಿನಗೆ ಕಂಡ ಆ ಹುಡುಗಿಯನ್ನು ನೀನು ಟೇಕ್ ಇಟ್ ಈಸಿಯಾಗಿ ತೆಗೆದುಕೊಳ್ಬೋದಲ್ವಾ? ಕೆಲಸಗಳನ್ನ ಬಿಟ್ಟು ಹುಡ್ಕೋದೇ ಯಾಕೆ ಬಂದೆ ಅಂತ ಭೂಮಿಕಾ. ನಿನ್ನಂಥ ಸಿಚುಯೇಷನ್ ನನಗೆ ಬಂದರೆ ಆಗ ನಾನು ಯೋಚಿಸ್ತಿದ್ದೆ. ಆದರೆ ಅವಳು ಯಾರೋ ಏನೋ, ಇನ್ನೂ ನನಗೇನು ತಿಳಿಯೋದು. ಕನಿಷ್ಠ ಅವಳನ್ನ ಇಷ್ಟಪಡ್ತಿದ್ದೀನಿ ಅಂತ ಕೂಡ ನಾನು ಹೇಳಿಲ್ವಲ್ಲ. ಅವಳು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ಲ, ಅದಕ್ಕಾಗಿ ಅವಳನ್ನ ಹುಡ್ಕೋಣ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ನಾವು ಬಂದಿರೋ ಕೆಲಸವನ್ನು ಪಕ್ಕಕ್ಕಿಟ್ಟು ಹುಡುಕ್ಬೇಕು ಅಂತ ನಾನು ಅಂದ್ಕೊಂಡಿಲ್ವಲ್ಲ ಅಂತಾನೆ ವರ್ಮಾ. ಮತ್ತು ನಾನು ಕೆಲಸ ಬಿಟ್ಟು ಯೋಚಿಸ್ತಿದ್ದೀನ ಏನು ಅಂತಾಳೆ. ಹಾಗೆ ಅವರೊಬ್ಬರನ್ನೊಬ್ಬರು ಬೈದ್ಕೊಳ್ತಾ ಹೊಡೆದಾಡೋ ಪರಿಸ್ಥಿತಿ ಬಂದರು. ಹಾಗೆ ಪಾರ್ಕ್ನಲ್ಲಿ ಕಾರೊಳಗೆ ಕೂತು ಇಬ್ಬರು ಹೊಡೆದಾಡ್ತಿದ್ರೆ ಯಾರೋ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತಿರುವಂತಿದೆ. ಎಷ್ಟೋ ಹೊತ್ತಿಗೆ ಅವ್ರ ಗಲಾಟೆ ತಣ್ಣಗಾದ ಮೇಲೆ ಇಬ್ಬರು ಒಬ್ಬರು ಮುಖ ಒಬ್ಬರು ನೋಡದೆ ಮುಖ ತಿರುಗಿಸ್ಕೊಂಡು ಬಾರ್ ಒಳಗೆ ಹೋಗ್ತಾರೆ. ಹೋಗು ಹೋಗು, ಬಿಲ್ ಹೇಗೆ ಕಟ್ತೀಯೋ ನಾನು ನೋಡ್ತೀನಿ ಅಂತ ಮನಸ್ಸನ್ನು ನಗ್ತಿರ್ತಾನೆ ವರ್ಮಾ. ಆದರೆ ಹಾಗಿಬ್ಬರು ಒಳಗೆ ಕಾಲಿಟ್ಟು ಕೂಡಲೇ ಎದುರಿಗೆ ಜಾಸ್ಪರ್ ಯಾರನ್ನು ಸಮಾಧಾನ ಪಡಿಸ್ತಾ ಐಸ್ ಕ್ರೀಮ್ ಬಾಯಿಗಿಡ್ತಿದ್ದಾನೆ. ಇದನ್ನು ನೋಡಿದ ಭೂಮಿಕಾಗೆ ಒಮ್ಮೆಲೆ ಟೆಂಪರ್ ಏರ್ಬಿಡ್ತು. ಸುತ್ತಲೂ ಏನು ನಡೀತಿದೆ ಏನೋ, ಅಸಲಿಗೆ ಇಲ್ಲಿವರೆಗೆ ಅವಳು ಯಾವುದರ ಬಗ್ಗೆ ಯೋಚಿಸಿದ್ಲು? ನಿಜಕ್ಕೂ ಅಗ್ನಿ ಏನು ಹೇಳ್ದ? ಇವೆಲ್ಲವೂ ಅವಳ ಮನಸ್ಸಿನಲ್ಲಿ ಇಲ್ಲ. ಒಮ್ಮೆಲೆ ಜಾಸ್ಪರ್ ಆಗಿ ಯಾರೋ ಒಬ್ಳಿಗೆ ತಿನ್ನಿಸ್ತಿರೋದು ಕಂಡು ಕೋಪದಿಂದ ಜಾಸ್ಪರ್ ಕಡೆ ಹೋಗಲು ಶುರು ಮಾಡ್ತಾಳೆ. ಹಾಗೆ ಹೋಗಲು ಹೋದಾಗ ವರ್ಮಾ ಅವಳ ಕೈ ಹಿಡಿದು ತಡಿತಾನೆ. ಹಾಗೆ ವರ್ಮಾ ಕೈ ಹಿಡಿದಿದ್ದಕ್ಕೆ ನನ್ನ ಬಿಡು ಅಂತ ಭೂಮಿಕಾ ಅಂತಾಳೆ. ಇದೆಲ್ಲವನ್ನು ಜಾಸ್ಪರ್ ನೋಡ್ದ. ಆದರೆ ಜಾಸ್ಪರ್ಗೆ ಭೂಮಿಕಾಳಿಗೆ ಇಷ್ಟ ಇಲ್ದಿದ್ರು ವರ್ಮಾ ಕೈ ಹಿಡಿದಿದ್ದಾನೆ ಅಂತ ಅನಿಸಿ ಕೋಪದಿಂದ ಅವರ ಕಡೆ ಬರ್ತಿರ್ತಾನೆ. ಏನಾಯಿತು, ಯಾಕೆ ಕೈ ಹೀಗೆ ಹಿಡಿದಿದ್ಯಾ ಅಂತಾಳೆ ಭೂಮಿಕಾ. ಅವನು ಐಸ್ ಕ್ರೀಮ್ ತಿನ್ನಿಸ್ತಿದ್ದಾನೆ ನಾನು ನೋಡಿದ ಹುಡುಗಿಗೆ ಅಂತಾನೆ ವರ್ಮಾ. ಅವನು ಐಸ್ ಕ್ರೀಮ್ ತಿನ್ನಿಸ್ತಿರೋ ಹುಡುಗಿ ಮತ್ತು ನಾನು ನಿನ್ನೆ ಪಬ್ಲಿಕ್ನಲ್ಲಿ ನೋಡಿದ ಹುಡುಗಿ ಇಬ್ಬರು ಒಂದೇ ಅಂತ ವರ್ಮಾ ಹೇಳ್ತಾನೆ. ಆದರೆ ಅಷ್ಟರಲ್ಲಿ ಕೋಪದಿಂದ ಜಾಸ್ಪರ್ ಅಲ್ಲಿಗೆ ಬರ್ತಿರ್ತಾನೆ. ವರ್ಮಾ ಹಾಗೆ ಭೂಮಿಕಾಳ ಕೈ ಹಿಡಿದು ತಡೆದಿದ್ದವನಿಗೆ ಅಸಲಿಗೆ ಇಷ್ಟ ಆಗಲಿಲ್ಲ. ಮಾಮೂಲಿಯಾಗಾದರೆ ಭೂಮಿಕಾ ಖುಷಿಯಾಗಿದೆ ಏನೋ ಅಂತಿರಲಿಲ್ಲ. ಆದರೆ ಈಗ ಭೂಮಿಕಾಳಿಗೆ ಇಷ್ಟ ಇರದಂತೆ ಏನು ಅಂತ ಕೋಪವಾಗಿ ಮಾತಾಡ್ತಿದ್ದಾಳಲ್ಲ, ಅದಕ್ಕಾಗಿ ಜಾಸ್ಪರ್ ಕೂಡ ತುಂಬ ಕೋಪ ಬರುತ್ತೆ. ಆದರೆ ಭೂಮಿಕಾ ಮೊದಲು ನೀನು ತಡಿಬೇಡ, ನಿಜಕ್ಕೂ ಆ ಸಂಗತಿ ಏನಂತ ತಿಳ್ಕೋಬೇಕು ಅಂತ ಕೋಪದಿಂದ ಅವನ ಕಡೆ ಹೋಗ್ತಿದ್ದಾಳೆ. ಅದೇ ಸಮಯಕ್ಕೆ ಜಾಸ್ಪರ್ ಕೂಡ ಅವಳ ಕಡೆ ಬರ್ತಾ ಇನ್ನು ಕೂಡಲೇ ಒಬ್ಬರಿದ್ರು. ಒಬ್ಬರು ಹೋದ ಕೂಡಲೇ ಯಾಕೆ ಹಿಡ್ಕೊಂಡೆ ಅಂತ ಕೇಳಲು ವರ್ಮನ್ ಕಡೆ ಹೋಗ್ತಿದ್ದಾಗ ಹತ್ತಿರ ಬಂದ ಭೂಮಿಕಾ ಜಾಸ್ಪರ್ ಕಾಲರ್ ಹಿಡಿದು ಪಕ್ಕಕ್ಕೆ ಕೇಳ್ಕೊಂಡು ಹೋಗ್ತಾಳೆ. ಒಮ್ಮೆಲೆ ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿ ವರ್ಮಾ, ಅಲ್ಲಿ ಸ್ಟಾಫ್ ಎಲ್ಲ. ಹಾಗೆ ಪಕ್ಕಕ್ಕೆ ಕೇಳ್ಕೊಂಡು ಹೋದ ಭೂಮಿಕಾ ಕಾಲರ್ ಹಿಡಿದು ಗೋಡೆ ಗಟ್ಟಿಯಾಗದು ಹಿಡಿದು, ನಿಜಕ್ಕೂ ನಿನ್ನ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯಾ? ಯಾರ ಹುಡುಗಿ? ಅವಳಿಗೆ ಸಮಾಧಾನ ಮಾಡ್ತಾ ಬಾಯಿಗಿಡ್ತಿದ್ಯಲ್ಲ, ಅಷ್ಟೊಂದು ಕ್ಲೋಸ್ ಆಗಿದ್ದೀರಾ ಅಂತಾಳೆ. ಇನ್ನೊಂದು ಮಾತು, ಜಾಸ್ಪರ್ ಮಾತಾಡೋ ಮುನ್ನವೇ ನೀನೇನಾದರೂ ನನ್ನ ಬಿಟ್ಟು ಬೇರೊಬ್ಬ ಹುಡುಗಿ ನೋಡಿದ್ರೆ ಅಥವಾ ಅವಳ ಜೊತೆ ಮಾತಾಡಿದ್ರೆ ಕೊಂದು ಬಿಡ್ತೀನಿ, ಅರ್ಥ ಆಗ್ತಿದೆಯಾ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ. ಇನ್ನು ಜಾಸ್ಪರ್ಗೆ ತುಂಬ ಅಂದರೆ ತುಂಬ ನಗು ಬರುತ್ತೆ. ಕೂಡಲೇ ತಾನು ಹೇಳಬೇಕು ಅಂದ್ಕೊಂಡಿದ್ದೇನೆ ಪಕ್ಕಕ್ಕಿಟ್ಟು ಎದುರಿಗಿದ್ದ ಭೂಮಿಕಾಳನ್ನ ಹಿಡಿದು ಒಮ್ಮೆಲೆ ಅವಳನ್ನ ತಿರುಗಿಸಿ ಗೋಡೆಗೆ ಅನಿಸಿ, ಏನು ಮಾಡ್ತೀಯ ಹೇಳು, ಏನು ಮಾಡ್ತೀಯಾ ಅಂತ ತುಂಬ ರೊಮ್ಯಾಂಟಿಕ್ಕಾಗಿ ಕೇಳ್ತಾನೆ. ಈಗ ಏನು ಮಾಡಿದ್ದೀನೋ ಅದನ್ನೇ ಮಾಡ್ತೀನಿ ಅಂತಾಳೆ ಭೂಮಿಕಾ ಪೊಗರಿನಿಂದ. ಭೂಮಿಕಾಳ ಮುಖದ ಹತ್ತಿರ ಬಂದು, ಆದರೂ ಯಾಕೆ ಮಾಡ್ತೀಯಾ, ಯಾವ ಅಧಿಕಾರದಿಂದ ಮಾಡ್ತೀಯಾ ಅಂತ ಕೇಳ್ತಿರ್ತಾನೆ. ಇನ್ನು ಮುಚ್ಚಿಡೋದು ಅನಾವಶ್ಯಕ ಅಂತ ಅನ್ಸಿದ ಕೂಡಲೇ ಭೂಮಿಕಾಳಿಗೆ, ಕೂಡಲೇ ನೀನಂದರೆ ನನಗಿಷ್ಟ, ಅದಕ್ಕಿಂತ ಮಿಗಿಲು ನೀನು, ನಿನ್ನ ಪ್ರೀತಿ, ನಿನ್ನ ಮಾತುಗಳು, ನಿನ್ನ ನೋಟ ಪ್ರತಿಯೊಂದು ನನಗೆ ಬೇಕು. ಅದು ಬೇರೆಯೊಬ್ಬರಿಗೆ ದಕ್ಕಿದ್ರೆ ಅಥವಾ ಬೇರೆಯವ್ರ ಕಡೆ ನೋಡಿದ್ರೆ ನಾನು ತಡ್ಕೊಳ್ಳಲಾರೆ. ಆದ್ದರಿಂದ ನಾನು ಹೀಗೆ ಮಾಡ್ತೀನಿ ಅಂತಾಳೆ. ಹಾಗೆ ಹೇಳಿದ ಕೂಡಲೇ ಜಾಸ್ಪರ್ ಮೌನವಾಗಿ ನಿಂತು ಬಿಡ್ತಾನೆ. ಭೂಮಿಕಾ ಅವನ ಕಡೆ ನೋಡ್ತಾಳೆ. ನಿನ್ನೆ ರಾತ್ರಿ ಕೂಡ ಹೀಗೆ ಮಾಡ್ದ, ಈಗ ಕೂಡ ಹೀಗೆ ಮಾಡ್ತಿದ್ದಾನೆ. ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಒಬ್ಬ ಹುಡುಗಿ ನಾಚಿಕೆ ಬಿಟ್ಟು ನೀ ಅಂದರೆ ನನಗಿಷ್ಟ ಅಂತ ಹೇಳಿದ ಮೇಲೆಯೂ ಅವನು ಏನು ಮಾತಾಡ್ತಿಲ್ಲ ಅಂದರೆ ಅದರ ಅರ್ಥ ಏನು? ಅವನಿಗೆ ತಾನಂದರೆ ಇಷ್ಟ ಇಲ್ವಾ? ಇನ್ನೇನಾದ್ರೂ? ಅವಳಿಗಂತೂ ಜಾಸ್ಪರ್ ಕಣ್ಣುಗಳಲ್ಲಿ ಅವಳ ಮೇಲೆ ತುಂಬ ಪ್ರೀತಿ ಕಾಣಿಸ್ತಿದೆ. ಆದರೆ ಯಾಕೆ ಹೊರಗೆ ಹೇಳ್ತಿಲ್ಲ? ಅವಳಿಗೇನೂ ಅರ್ಥ ಆಗ್ತಿಲ್ಲ. ಅಗ್ನಿ ಹೇಳಿದ್ದೆ ಅವಳ ಮನಸ್ಸಿಗೆ ಬರಲಿಲ್ಲ. ಇನ್ನು ಕೂಡಲೇ ಅಲ್ಲಿಂದ ಹೊರಟೋಗ್ಬೇಕು ಅನಿಸುತ್ತೆ. ಜಾಸ್ಪರ್ ಏನು ಮಾತಾಡ್ತಿಲ್ವಲ್ಲ ಅಷ್ಟೇ. ಜಾಸ್ಪರ್ ಕಣ್ಣುಗಳನ್ನೇ ನೋಡ್ತಾ ಐ ಆಮ್ ಸಾರಿ ಅಂತ ಅಲ್ಲಿಂದ ಹೊರಟೋಗಲು ನೋಡ್ತಾಳೆ. ಆಗ ಹೋಗ್ತಿದ್ದು ಭೂಮಿಕಾಳ ಕೈ ಹಿಡಿತಾನೆ. ಹಾಗೆ ಜಾಸ್ಪರ್ ಕೈ ಹಿಡಿದ ಕೂಡಲೇ ಯಾಕೋ ತಿಳಿಯೋದು ಭೂಮಿಕಾಳ ಕಣ್ಣಲ್ಲಿ ನೀರು ಬರುತ್ತೆ. ಕೂಡಲೇ ಅವಳನ್ನು ಹಿಂದೆ ಕೆಳೆದು ಹಗ್ ಮಾಡಿಕೊಂಡು, ಯಾಕೋ ತಿಳಿಯೋದು ಇಷ್ಟು ವರ್ಷಗಳ ನನ್ನ ಜೀವನದಲ್ಲಿ ನೀನು ಆದಷ್ಟು ಹತ್ರ ನನಗೆ ಯಾರೂ ಆಗಿಲ್ಲ, ನಿನ್ನ ಮೇಲೆ ಬಂದಂಥ ಫೀಲಿಂಗ್ ಯಾರ ಮೇಲೂ ಬಂದಿಲ್ಲ. ನೀನು ದೂರ ಹೋಗ್ತಿದ್ರೆ ನಂಗೆ ನಿಜಕ್ಕೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಇದು ಇಷ್ಟವೋ ಪ್ರೀತಿಯೋ ಅಥವಾ ಇನ್ನೇನೋ ಆದರೂ ನಂಗೆ ತಿಳಿಯೋದು. ಆದರೆ ಈಗ ಈ ಕ್ಷಣ ನಿನ್ನ ನನಗೆ ದೂರ ಹೋಗೋದಕ್ಕೆ ಬಿಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಅಂತಾನೆ. ಭೂಮಿಕಾಳನ್ನು ಅಪ್ಕೊಂಡಿದ್ದನ್ನು ಬಿಟ್ಟು ಅವಳು ಸುರಿಸ್ತಿದ್ದ ಕಣ್ಣೀರು ಒರೆಸ್ತಾ, ನನ್ನ ಜೀವನದಲ್ಲಿ ಇದುವರೆಗೆ ನನ್ನ ಮನಸ್ಸಿಗೆ ಹತ್ತಿರವಾದ ಹುಡುಗಿ ನೀನು ಬಿಟ್ಟು ಬೇರೆ ಯಾರೂ ಇಲ್ಲ ಎನ್ನುತ್ತಾ ಅವಳ ತುಟಿ ಮೇಲೆ ಮುತ್ತು ಕೊಡ್ತಾನೆ. ಭೂಮಿಕಾಳಿಗೆ ತುಂಬ ಸಂತೋಷವಾಗುತ್ತೆ. ಅವಳ ಮುಖದಲ್ಲಿದ್ದ ನೋವು ಹೋಗಿ ನಗು ಬರುತ್ತೆ.
ಹಾಗೆ ಮುತ್ತು ಕೊಟ್ಟ ಮೇಲೆ ಅವನು, ನೀನು ಅಂದ್ಕೊಂಡದ್ದೇನಿಲ್ಲ, ಅವಳು ನನ್ನ ತಂಗಿ ಅಂತ ಹೇಳಿ ನಗ್ತಾನೆ. ಒಮ್ಮೆಲೆ ಹತ್ರ ಬಂದಿದ್ದವನ್ನ ತಳ್ಳಿ, ಅಂದರೆ ಇದುವರೆಗೆ ನಾನು ಅಳಿಸಿದ್ಯಾ ಬೇಕಂತಲೇ ತಾನೇ ಅಂತಾಳೆ. ಜಾಸ್ಪರ್ ನಗ್ತಾ, ಅಳಿಸದಿದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಪ್ರೀತಿ ಅಷ್ಟೊಂದು ನೋಡೋದಕ್ಕಾಗ್ತಿತ್ತಾ ಅಂತಾನೆ. ಮತ್ತೆ ಅಳು ಮುಖ ಮಾಡಿ, ಹೀಗೆ ಮಾಡಿದ್ಯಾ, ಇನ್ನೊಂದು ಸಾರಿ ನಾನು ನಿನ್ನನ್ನು ಏನು ಹೇಳು ಅಂತಾನೆ. ಇನ್ನೊಂದು ಸಾರಿ ನಿನ್ನ ಮುತ್ತು ಇಟ್ಕೊಂಡು ಅಂತಾಳೆ ಕ್ಯೂಟಾಗಿ. ಹೌದಾ ಅಂತ ತನ್ನ ಮುಖ ಮುಂದೆ ತಂದವಳು ತುಟಿಗಳ ಹತ್ರ ಹೋಗ್ತಾನೆ. ನಿಜಾನ ಹೇಳು ಅಂತಾನೆ. ಭೂಮಿಕಾ ಅಂತೂ ನಿಜಕ್ಕೂ ನಿಲ್ಲಿಸ್ತಾಳೆ. ನನ್ನ ಹತ್ರ ಬರಬೇಡ ಅಂತ ಹಾಗೆ ಅವನ ಕಣ್ಣುಗಳನ್ನೇ ನೋಡ್ತಾಳೆ. ಎಷ್ಟು ಹೊತ್ತಾದರೂ ಬರೋದೇ ಇಲ್ವಲ್ಲ ಅಂತ ಸಖಿ ಜಾಸ್ಪರ್ ಹೋದ ಕಡೆ ಬರ್ತಾಳೆ. ಆಗ ಸಖಿ ಅಲ್ಲಿಗೆ ಬಂದು ನೋಡಿದ್ರೆ ಜಾಸ್ಪರ್ ಭೂಮಿಕಾಳ ಮುಂದೆ ಹೋಗ್ತಿದ್ದಾನೆ. ಒಮ್ಮೆಲೆ ಅಣ್ಣ ಅಂತ ಕಿರ್ಚ್ತಾ ತನ್ನ ಕೈಯನ್ನು ಮುಖಕ್ಕೆ ಅಡ್ಡ ಇಟ್ಕೊಂಡು, ಈ ದಾರುಣ ನೋಡೋದಕ್ಕೆ ಇಲ್ಲಿವರೆಗೆ ಬಂದ ನಾನು ಅನ್ನುತ್ತಾ ಜೋರಾಗಿ ಅರಿಸ್ತಾಳೆ. ಜಾಸ್ಪರ್ ಮತ್ತು ಭೂಮಿಕಾ ಮುತ್ತಿಟ್ಕೊಳ್ಳಲು ಹಾಗೆ ಹತ್ರ ಹೋಗ್ತಿದ್ದನ್ನು ಕಂಡು ಸಖಿ ಜೋರಾಗಿ ಕಿರ್ಚಿದ ಕೂಡಲೇ ಜಾಸ್ಪರ್ ಮತ್ತು ಭೂಮಿಕಾ ದೂರ ಬಂದುಬಿಡ್ತಾರೆ. ಅಷ್ಟರಲ್ಲಿ ವರ್ಮಾ ಕೂಡ ಭೂಮಿಕಾಳನ್ನ ಹುಡುಕಲು ಅತ್ತ ಬರ್ತಿದ್ರೆ ಆ ಹುಡುಗಿ ಜಾಸ್ಪರ್ನನ್ನು ಅಣ್ಣ ಅಂತ ಕರೆಯೋದನ್ನು ಕೇಳಿಸ್ಕೊಳ್ತಾಳೆ. ಅಮ್ಮಯ್ಯ, ಇವನು ಅಣ್ಣನಂತೆ ಎಂದ ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾನೆ, ಆದರೆ ಹೊರಕ್ಕೆ ತೋರಿಸ್ಕೊಳ್ಳೋದಿಲ್ಲ. ಹಾಗೆ ಹಿಂದೆ ಬರ್ತಿರೋ ಭೂಮಿಕಾಳನ್ನ ನೋಡ್ತಾ ಏನಾಯಿತು ಅಂತ ಸನ್ನೆ ಮಾಡ್ತಾನೆ. ಹೇಳ್ತೀನಿ ಬಾ ಅಂತ ಭೂಮಿಕಾ ಸನ್ನೆ ಮಾಡ್ತಾಳೆ. ಇನ್ನು ಹಾಗೆ ಅವರು ಹೊರಟೋಗ್ತಿದ್ರೆ, ನಿಲ್ಲು ಅಂತ ಸಖಿ ಅಂತಾಳೆ. ಭೂಮಿಕಾ ನಿಂತು ಹಿಂದೆ ತಿರುಗ್ತಾಳೆ. ನಿನಗೆ ನಮ್ಮ ಅಣ್ಣ ಅಂದರೆ ಇಷ್ಟನಾ ಅಂತ ಕೇಳ್ತಾಳೆ. ಭೂಮಿಕಾ ಹೌದು ನಿಮ್ಮತ್ತೆ ತಲೆ ಅಲ್ಲಾಡಿಸ್ತಾಳೆ. ಅಣ್ಣನಿಗೆ ನೀನಂದರೆ ಇಷ್ಟನಾ ಅಂತಾಳೆ ಸಖಿ. ಮತ್ತೆ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಹಾಗೆ ಅವಳು ಚಿಕ್ಕ ಮಕ್ಕಳಂತೆ ತಲೆ ಅಲ್ಲಾಡಿಸ್ತಿದ್ರೆ ತುಂಬ ಕ್ಯೂಟಾಗಿ ಅನಿಸುತ್ತೆ. ಬೇಸಿಕಲಿ ನಮ್ಮ ಭೂಮಿಕಾ ತುಂಬ ಕ್ಯೂಟ್ ಹುಡುಗಿ, ಆದ್ದರಿಂದ ಯಾರಿಗಾದರೂ ಕ್ಯೂಟಾಗಿ ಅನಿಸುತ್ತೆ. ಸಖಿಗೆ ನಗು ಬರುತ್ತೆ. ಅವಳಿಗೆ ಭೂಮಿಕಾಳ ಕೆನ್ನೆ ಹಿಡಿದು ಎಳಿಬೇಕು ಅನಿಸುತ್ತೆ. ತನ್ನ ಕೈಗಳನ್ನ ಭೂಮಿಕಾಳ ಮುಖದ ಹತ್ರ ಕರೆದೊಯ್ತಾಳೆ, ಆದರೆ ಮುಟ್ಟೋದಿಲ್ಲ. ನನಗೆ ಬಿರುತ್ತಾ, ನಿಮ್ಮಿಬ್ಬರು ಹ್ಯಾಪಿಯಾಗಿದ್ದರೆ ನನಗೇನು ತೊಂದರೆ ಇಲ್ಲ, ಆದರೆ ನಮ್ಮ ಅಣ್ಣ ನನಗೆ ಹೇಳೋದೇನು ನಿನ್ನ ಇಷ್ಟಪಟ್ಟಿದ್ದಾನೆ, ಅದಕ್ಕೆ ನಾನು ಒಪ್ಪಲ್ಲ. ನಾನು ನೋಡಬೇಡ್ವಾ ನಮ್ಮ ಅತ್ತಿಗೆ ಹೇಗಿರ್ತಾಳೆ ಅಂತ ಅಂತಾಳೆ. ಈಗ ಅವ್ರಿಗೆ ಅರ್ಥ ಆಗುತ್ತೆ ಅವಳು ಯಾಕೆ ಮುನಿಸ್ಕೊಂಡಿದ್ಲು. ಜಾಸ್ಪರ್ ಸಮಾಧಾನ ಮಾಡುತ್ತಾ ಐಸ್ ಕ್ರೀಮ್ ಯಾಕೆ ತಿನ್ನಿಸ್ತಿದ್ದ ಅಂತ. ಹಾಗೆ ವರ್ಮಾ, ಭೂಮಿಕಾ, ಸಖಿ ಮತ್ತು ಜಾಸ್ಪರ್ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮಾತಾಡ್ತಿರ್ತಾರೆ. ಹಾಗೆ ಮಾತುಗಳಲ್ಲಿ, ನಿಜಕ್ಕೂ ನೀವು ಇಲ್ಲಿಗೆ ಯಾವ ಕೆಲಸದ ಮೇಲೆ ಬಂದಿದ್ದೀರಿ ಅಂತ ಸಖಿ ಕೇಳ್ತಾಳೆ. ಅವರಿಬ್ಬರಿಗೆ ಏನು ಹೇಳಬೇಕಂತ ಅರ್ಥ ಆಗಲ್ಲ. ಯಾಕಂದರೆ ಅಗ್ನಿ ಜಾಸ್ಪರ್ ಮೇಲೆ ಅವನು ವ್ಯಾಂಪರ್ ಇರ್ಬೋದು ಅಂತ ಅನುಮಾನ ಇದೆ ಅಂತ ಹೇಳಿದ್ದಾನೆ. ಹಾಗಾಗಿ ಇವರು ವ್ಯಾಂಪರ್ಗಳನ್ನ ಹುಡುಕೋ ಕೆಲಸದ ಮೇಲೆ ಬಂದಿದ್ದಾರೆ ಅಂತ ತಿಳಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳೋದಿಲ್ಲ. ಮತ್ತೇನು ಹೇಳಬೇಕು ಅಂತ ಯೋಚಿಸ್ತಿರುವಾಗ ಕೂಡಲೇ ಭೂಮಿಕಾ, ನಾವು ಸುಮ್ಮನೆ ನೋಡೋಣ ಅಂತ ಬಂದ್ವು, ನೋಡಿ ಸ್ವಲ್ಪ ದಿನ ಇಲ್ಲೇ ಕಳೆದು ಹೋಗ್ತೀವಿ ಅಂತಾಳೆ. ಅದೇಕಾಗಿ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ನನ್ನ ಸ್ಟಡಿ ಮುಗೀತು, ಇಲ್ಲಿ ನಮ್ಮ ಸೀನಿಯರ್ಸ್ ಬಂದಿದ್ದಾರೆ, ಆದ್ದರಿಂದ ನಾನು ಕೂಡ ಯಾವುದಾದ್ರೂ ಜಾಬ್ ಸಿಗುತ್ತಾ ಅಂತ ಬಂದೆ ಅಷ್ಟೇ ಅಂತಾಳೆ. ಜಾಬ್ ಬೇಕು ಅಂದರೆ ಸಿಟಿಗೆ ಹೋಗ್ತಾರೆ, ಅದು ನೀವ್ಯಾಕೆ ಅಡವಿಯಲ್ಲಿ ಬಂದಿದ್ದೀರಿ ಅಂತ ಮತ್ತೆ ಪ್ರಶ್ನೆ ಕೇಳ್ತಾಳೆ. ಇನ್ನು ಭೂಮಿಕಾ ಮನಸ್ಸಿನಲ್ಲಿ ಪ್ರಶ್ನೆ ಕೇಳ್ತಿದ್ದಾಳಲ್ಲ ಅಂದ್ಕೊಳ್ತಾಳೆ. ಇದನ್ನು ಕಂಡ ಜಾಸ್ಪರ್ಗೆ ಭೂಮಿಕಾ ತೊಂದರೆಗೆ ಸಿಲುಕಿದ್ದಾಳೆ ಅಂತ ಅರ್ಥ ಆಗಿ, ಯಾಕಷ್ಟು ಪ್ರಶ್ನೆಗಳು ಕೇಳ್ತಿದ್ಯಾ ಅಂತ ಸಖಿಯನ್ನೇ ಕೇಳ್ತಾನೆ. ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಅಷ್ಟೇ ಅಂತಾಳೆ. ಕೂಡಲೇ ಭೂಮಿಕಾ, ಜಾಬ್ ಸಿಕ್ಕರೆ ನಾನು ಸಿಟಿಗೆ ಹೊರಟೋಗ್ತೀನಿ ಬಿಡಿ ಅಂತಾಳೆ. ಕೂಡಲೇ ಜಾಸ್ಪರ್ ಭೂಮಿಕಾಳ ಕೈ ಹಿಡಿತಾನೆ. ಅದನ್ನು ನೋಡಿದ ಸಖಿ ಕೂಡಲೇ ಅಲ್ಲಿಂದ ಎದ್ದು ವರ್ಮನಿಗೆ ಬರುವಂತೆ ಸನ್ನೆ ಮಾಡ್ತಾಳೆ. ವರ್ಮ ಭೂಮಿಕಾಳ ಕೈನ ಜಾಸ್ಪರ್ ಹಿಡಿದಿರೋದನ್ನು ಗಮನಿಸೋದಿಲ್ಲ. ಹಾಗಾಗಿ ಸಖಿ ಯಾಕೆ ನನ್ನ ಕರೀತಿದ್ದಾಳೆ ಅಂತ ಆತುರದಿಂದ ಅವಳು ಹಿಂದೆ ಹೋಗ್ತಾನೆ. ಅದ್ಯಾಕೆ ಹೊರಟೋಗ್ತೀನಿ ಅಂತಿದೆಯಾ ಅಂತಾನೆ ಜಾಸ್ಪರ್. ಮತ್ತೇನೇನು ಬೇಕು, ಅವಳಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರೆ ಉತ್ತರ ಕೊಡಬೇಕಲ್ವಾ ಅಂತಾಳೆ. ಅವಳಷ್ಟೇ ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ, ಲೈಫ್ನಲ್ಲಿ ನಂಬಿಕೆ ಎಂಬ ಮಾತನ್ನೇ ಮರೆತು ಬಿಟ್ಟಿದ್ದಾಳೆ ಅಂತಾನೆ. ಆದ್ದರಿಂದ ಅವಳಿಗೆ ಯಾವುದೋ ಗತಕಾಲದ ವಿಷಯ ಇದೆ ಅಂತ ಭೂಮಿಕಾ ಅರ್ಥ ಆಗುತ್ತೆ. ಸರಿ, ಏನೂ ಪರವಾಗಿಲ್ಲ, ಲೈಫ್ ಎತ್ತ ಸಾಗುತ್ತೋ ಹೋಗೋಣ, ಏನಿದೆ ಅಂತಾಳೆ ಭೂಮಿಕಾ. ಆದರೆ ಆತುರದಿಂದ ಸಖಿಯಿಂದ ಹೋದ ವರ್ಮ, ಏನಾಯಿತು, ಯಾಕೆ ಕರೆದ್ರೆ ಅಂತ ಕೇಳ್ತಾನೆ. ಏನಾಯ್ತಂದರೆ ಅವರಿಬ್ಬರು ಕೈಗೆ ಇಟ್ಕೊಂಡಿದ್ದಾರೆ, ಕಾಣಿಸ್ತಿಲ್ವಾ, ಒಂಟಿಯಾಗಿ ಸಮಯ ಕಳೀಲಿ ಅಂತ ಬಂದೆ ಅಂತಾಳೆ ಸಖಿ. ಓಹೋ, ಅಣ್ಣ ಅಂದರೆ ಬಹಳ ಪ್ರೀತಿ ಅಂದ್ಕೊತ ಹೇಳ್ತಾರೆ ಅಮ್ಮ. ಹೌದು ಬಹಳ, ಮತ್ತು ನೀವು ಯಾರನ್ನು ಪ್ರೀತಿಸ್ಲಿಲ್ವಾ ಅಂತಾಳೆ ವರ್ಮ. ಒಮ್ಮೆಲೆ ಕೋಪದಿಂದ ವರ್ಮನ ಕಡೆ ನೋಡಿ, ಹಲೋ ಮಿಸ್ಟರ್, ಮಾತನಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ವಿಚಿತ್ರ ಪ್ರಶ್ನೆಗಳನ್ನ ಕೇಳಬೇಡ, ಗೊತ್ತಿಲ್ಲದವರಿಗೆ ನಾನು ಉತ್ತರ ಕೊಡಲ್ಲ ಅಂತಾಳೆ. ಕೂಡಲೇ ವರ್ಮ ನಡೀತಿದ್ದ ಸಖಿ ಕೈ ಹಿಡಿತಾನೆ. ಒಮ್ಮೆಲೆ ಹಿಂದೆ ತಿರುಗಿದ ಸಖಿ, ಏನು ಮಾಡ್ತಿದ್ಯಾ ಬಿಡು ಅಂತಾಳೆ. ಬಿಡೋದಕ್ಕೆಲ್ಲ ಹಿಡ್ದಿರೋದು, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ವರ್ಮ. ಮಾತಾಡ್ತಿದ್ಯಲ್ಲ ಇನ್ನೇನು ಬಿಡು ಅಂತಾಳೆ. ಒಮ್ಮೆಲೆ ಅವಳನ್ನು ಹತ್ರ ಕೆಳೆದು ಬಂಧಿಸಿ ತನ್ನ ಮುಖವನ್ನು ಸಖಿ ಮುಖದ ಹತ್ರ ಇಟ್ಟು ಮಾತಾಡ್ತಾನೆ. ಮೊನ್ನೆ ಬಾರ್ನಲ್ಲಿ ಹೊಗೆ ಬಂದಾಗ ನಾನು ಕೂಡ ಅಲ್ಲಿದ್ದೆ, ಆದರೆ ಹೊರಗಿದ್ದೆ. ಆಗ ಒಳಗಿದ್ದವರೆಲ್ಲ ಪದ್ಮೆ ತಪ್ಪು ಬೀಳ್ತಿತ್ತು, ಆದರೆ ನೀನು ಮಾತ್ರ ಬೀಳಲಿಲ್ಲ. ಅಂದರೆ ನಿನ್ನಲ್ಲಿ ಯಾವುದೋ ಮ್ಯಾಜಿಕ್ ಇದೆ, ಅದು ನನಗೆ ಅರ್ಥ ಆಯಿತು. ನೀನು ಮನುಷ್ಯಳು ಅಥವಾ ಇನ್ನೇನು ಅದೆಲ್ಲ ನನಗೆ ಬೇಡ. ನೀನು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆದೆ. ಹಾಗೆಂದ ಪ್ರೀತಿಯಿಂದ ನಾನು ಹೇಳಲ್ಲ, ನಿನ್ನ ಜೊತೆ ನಂಗೆ ಸಮಯ ಕಳಿಬೇಕನ್ನಿಸ್ತಿದೆ, ತುಂಬ ಡೀಪಾಗಿ. ಅರ್ಥ ಆಗ್ತಿದೆ ಅಲ್ವಾ? ಹೀಗೆ ಡೈರೆಕ್ಟಾಗಿ ಕೇಳ್ತಿದ್ದೀನಿ ಅಂತೇನೋ ಅಂದ್ಕೊಳ್ಬೇಡ. ಯಾವುದೇ ವಿಷಯದಲ್ಲಿ ಹೆಚ್ಚು ಯೋಚಿಸಿದ್ರೆ ಬೇಕಾದದ್ದು ಸಿಗಲ್ಲ ಅಂತ ನನಗನ್ಸುತ್ತೆ. ಆದ್ದರಿಂದ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ವಿಷಯದ ಬಗ್ಗೆ ಯೋಚಿಸು. ಅರ್ಥ ಆಗ್ತಿದೆಯಾ ಅಂತ ಸಖಿ ಕಣ್ಣುಗಳನ್ನೇ ನೋಡ್ತಾ ಹೇಳ್ತಾನೆ. ಅವನಾಗಿ ಹೇಳಿದ್ರೆ ಸಖಿ ಏನೂ ಮಾತಾಡದೆ ಹಾಗೆ ವರ್ಮನ ಕಡೆ ನೋಡ್ತಾ ಇರ್ತಾಳೆ. ವರ್ಮ ಹೇಳಬೇಕಾದದನ್ನು ಹೇಳಿ ಸಖಿಯನ್ನು ಬಿಟ್ಟು ಬಿಡ್ತಾನೆ.
ಗಟ್ಟಿಯಾಗಿ ಉಸಿರು ತೆಗೆದುಕೊಂಡ ಸಖಿಗೆ ಕೂಡಲೇ ಅವನನ್ನು ಹೊಡಿಬೇಕನ್ಸುತ್ತೆ. ಆದರೆ ಅವಳ ಶರೀರದಲ್ಲಿ ಯಾವುದೋ ತಿಳಿಯದ ಬದಲಾವಣೆ. ಅಷ್ಟು ಗಟ್ಟಿಯಾಗಿ ಅವನು ಹಿಡಿದಿದ್ದಕ್ಕೆ ವಿಚಿತ್ರವಾದ ಯೋಚನೆಗಳು. ವರ್ಮ ಹೇಳಬೇಕಾದನ್ನು ಹೇಳಿ ಹೊರಟೋಗ್ತಾನೆ. ಆ ಸಮಯದಲ್ಲಿ ಸಖಿಗೆ ತುಂಬ ಕೋಪ ಬರುತ್ತೆ. ಆದರೆ ಅವಳಿಗೆ ಒಬ್ಬ ಗಂಡಸಿನ ಸ್ಪರ್ಶ ಎಷ್ಟೋ ದಿನಗಳ ನಂತರ ತಗಲಿದ್ರಿಂದ ಅವಳು ಏನು ಮಾತಾಡೋದಕ್ಕಾಗಲಿಲ್ಲ. ಆ ಅನುಭವ ಅವಳಿಗೆ ತುಂಬ ಹೊಸದಾಗಿ ಅನಿಸಿತ್ತು. ಇನ್ನು ಕೂಡಲೇ ಅವಳಲ್ಲಿ ನಿಲ್ಲದೆ ತನ್ನ ಮನೆಗೆ ಹೊರಟೋಗ್ತಾಳೆ. ಹಿಂದೆ ಬಂದ ವರ್ಮ ಭೂಮಿಕಾಳ ಹತ್ರ ಬಂದು ಇನ್ನು ಹೊಡೋಣವಾ ಅಂತಾನೆ. ಮಾಮೂಲಿಯಾಗಿ ಮಾತಾಡ್ತಿದ್ದ ಭೂಮಿಕಾ ಮತ್ತು ಜಾಸ್ಪರ್ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಗೊತ್ತಿದೆಯಲ್ಲ, ಬಿಟ್ಟು ಹೋಗೋ ಪ್ರತಿ ಬಾರಿ ಅವನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆದರೂ ಅನಿವಾರ್ಯ, ಬಿಟ್ಟು ಹೋಗಲೇಬೇಕು. ಸರಿ, ಇನ್ನು ನಾನು ಹೊರಡ್ತೀನಿ ಅಂತ ಭೂಮಿಕಾ ಕೂಡಲೇ ಜಾಸ್ಪರ್ ಅವಳ ಕೈ ಹಿಡಿತಾನೆ. ಆಗ ವರ್ಮ ನಾನು ಕಾರ್ನಲ್ಲಿ ಇರ್ತೀನಿ, ಬೇಗ ಬಂದುಬಿಡು ಅಂತ ಹೇಳಿ ಹೋಗ್ತಾನೆ. ಏನಾಯಿತು ಅಂತ ಜಾಸ್ಪರ್ ಕಡೆ ನೋಡ್ತಾಳೆ ಭೂಮಿಕಾ. ನನಗೇನೋ ಒಂಥರ ಅನ್ನಿಸ್ತಿದೆ, ಈ ರಾತ್ರಿ ನನ್ನ ಜೊತೆ ಇದ್ಬಿಡ್ತೀಯಾ ಅಂತ ಕೇಳ್ತಾನೆ. ಒಮ್ಮೆಲೆ ಭೂಮಿಕಾಳಿಗೆ ಏನೋ ಅನಿಸುತ್ತೆ. ಏನಿಲ್ಲ, ಹೋಗು, ನಾಳೆ ಸಿಗೋಣ ಅಂತಾನೆ. ಅವನು ಯಾಕೆ ಕೇಳಿನೂ ತಿಳಿಯೋದು. ಆದರೆ ಭೂಮಿಕಾಳಿಗೆ ಮಾತ್ರ ಅವನ ಕೇಳಿದ ಕೂಡಲೇ ಒಂದು ರೀತಿ ಫೀಲಿಂಗ್ ಬರುತ್ತೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಅವಳಿಗೂ ಜಾಸ್ಪರ್ ಜೊತೆ ಇರಬೇಕನ್ಸುತ್ತೆ. ಆದರೂ ಇರೋಳು ಆಗಲ್ಲ. ಅಗ್ನಿಗೆ ಈ ವಿಷಯ ತಿಳಿದ್ರೆ ಸುಮ್ಮನೆ ಇರಲ್ಲ. ನಿಜಕ್ಕೂ ಜಾಸ್ಪರ್ ವ್ಯಾಂಪರ್ ಅಂತಿದ್ದಾನೆ ಅಲ್ವಾ. ಆದ್ದರಿಂದ ಜಾಸ್ಪರ್ ವ್ಯಾಂಪರ್ ಅಲ್ಲ ಅಂತ ಅಗ್ನಿಗೆ ಪ್ರೂವ್ ಮಾಡಿ ಆಮೇಲೆ ಜಾಸ್ಪರ್ ಜೊತೆ ಅವಳಿಗೆ ಇಷ್ಟವಾದಂತೆ ಇರಬಹುದು ಅಂತ ಭೂಮಿಕಾ ಯೋಚಿಸ್ತಾಳೆ. ಆಗಲ್ಲ ಅಂತ ಹೇಳಿಲ್ಲ, ಹಾಗಂತ ಇರ್ತೀನಿ ಅಂತಲೂ ಅನ್ನಲಿಲ್ಲ. ಸರಿ, ಬರ್ತೀನಿ ಅಂತ ಹೇಳಿ ಭೂಮಿಕಾ ಹೊರಟೋಗ್ತಾಳೆ. ಜಾಸ್ಪರ್ಗೆ ಮನಸ್ಸು ತುಂಬ ನೋವಾಗುತ್ತೆ. ಆದರೂ ತನಗೆ ಇದುವರೆಗೆ ಭೂಮಿಕಾ ಅಂದರೆ ತುಂಬ ಇಷ್ಟ ಇದ್ದರೂ ಯಾಕೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಒಬ್ಬ ವ್ಯಾಂಪರ್ ಮತ್ತು ಮನುಷ್ಯ ಜೊತೆಗಿರೋ ಚಾನ್ಸ್ ತುಂಬ ಕಡಿಮೆ. ಆದ್ದರಿಂದ ತನ್ನ ಜೊತೆ ಇರೋದ್ರಿಂದ ಭೂಮಿಕಾಳಿಗೆ ಏನಾದರೂ ತೊಂದರೆ ಆಗುತ್ತೆ ಎಂಬ ಭಯ. ತನಗೆ ಇಷ್ಟವಾದ ವಿಷಯ ಹೇಳಲು ಸಾಧ್ಯವಾಗಲಿಲ್ಲ. ಆದರೂ ಮೊದಲು ಭೂಮಿಕಾಳಿಗೆ ಅಸಲಿ ಸತ್ಯ ಹೇಳಬೇಕು, ತಾನು ವ್ಯಾಂಪರ್ ಎಂಬ ಸಂಗತಿ ಕೂಡ ಹೇಳಬೇಕು. ಅದರ ಬಗ್ಗೆ ಯೋಚಿಸ್ತಿರ್ತಾನೆ. ಒಂದು ಒಳ್ಳೆಯ ಸಮಯ ನೋಡಿ ಬೇಗ ಅವಳಿಗೆ ಹೇಳ್ಬೇಕು. ಆಮೇಲೆ ಅವಳು ನನ್ನ ಜೊತೆ ಇರ್ತಾಳೋ ಅಥವಾ ಬಿಟ್ಟು ಹೋಗ್ತಾಳೋ ಅದು ಅವಳ ಇಷ್ಟ. ಅವಳನ್ನ ನಾನು ಬಲವಂತ ಮಾಡೋದಕ್ಕಾಗಲ್ವಲ್ಲ ಅಂತ ಅಂದ್ಕೊಳ್ತಾನೆ. ವರ್ಮ ಮತ್ತು ಭೂಮಿಕಾ ಒಟ್ಟಿಗೆ ಮನೆಗೆ ಹೋಗ್ತಾರೆ. ಆದರೆ ವರ್ಮನ ಮನಸ್ಸು ಪೂರ್ತಿ ತಾನು ಸಖಿಯನ್ನು ಹಿಡಿದು ಎಳೆದದ್ದು, ಅವಳನ್ನ ಕೇಳಿದ್ದು, ಅಷ್ಟು ಹತ್ತಿರದಿಂದ ಅವಳ ಕಣ್ಣುಗಳನ್ನ ನೋಡಿದ್ದು ಇವೆ ಪದೇ ಪದೇ ನೆನಪಿಗೆ ಬರ್ತವೆ. ಭೂಮಿಕಾಳಿಗೆ ಜಾಸ್ಪರ್ ತನಗೆ ಹೇಳಿದ ಮಾತುಗಳ ಹಾಗೆ ವರ್ಮ ತನ್ನ ಕೈ ಹಿಡಿದಿದ್ದಕ್ಕೆ ಅವನು ಜಲಸಿ ಪಟ್ಟಿದ್ದು, ಇವೆಲ್ಲವನ್ನ ಪದೇ ಪದೇ ನೆನಪಾಗಿ ತುಂಬ ನಗು ಬರ್ತಿರುತ್ತೆ ಮನಸ್ಸಿನಲ್ಲಿ. ಆ ಸಂತೋಷವನ್ನು ನಿಜಕ್ಕೂ ತಡೆಯೋದಕ್ಕೆ ಅವಳಿಂದ ಸಾಧ್ಯವಾಗ್ತಿಲ್ಲ. ಮನೆಗೆ ಹೋದ ನಂತರವೂ ಯಾರಿಗೂ ಹೇಳಬೇಕಂತ ತಿಳಿದೆ ತನ್ನ ಡೈರಿ ತೆಗೆದು ದಿನದಂತೆ ಜಾಸ್ಪರ್ ಜೊತೆ ಕಳೆದ ಪ್ರತಿ ಕ್ಷಣ ತನಗೆ ಈಗ ಅನ್ನಿಸ್ತು ಎಂಬುದನ್ನು ಬರೆದುಕೊಳ್ತಾಳೆ. ಬರೆದದ್ದನ್ನು ಮತ್ತೆ ಮತ್ತೆ ಓದಿ ತುಂಬ ಸಂತೋಷಪಟ್ಟಿರ್ತಾಳೆ. ಮತ್ತು ಜಾಸ್ಪರ್ಗೂ ಅಷ್ಟೇ, ಇಷ್ಟು ಆನಂದವಾಗಿದೆ ಎಂದರೆ ಈ ಆನಂದವನ್ನು ಇನ್ನೂ ಹೆಚ್ಚಿಸ್ಕೊಳ್ಬೇಕು. ಅಸಲಿ ಸತ್ಯ ಹೇಳ್ಬಿಟ್ರೆ ಭೂಮಿಕಾಳನ್ನು ಪೂರ್ತಿ ತನ್ನವಳಾಗಿ ಮಾಡ್ಕೊಳ್ಬಹುದು ಅಂತ ಯೋಚಿಸ್ತಿರ್ತಾನೆ. ಸಖಿ ಪ್ರೀತಿ ವಿಷಯ ಪಕ್ಕಕ್ಕಿಟ್ಟರೆ ಅವಳಿಗೆ ವರ್ಮನ್ ಸ್ಪರ್ಶದಿಂದ ಬೇರೊಂದು ಕೋರಿಕೆಗಳು ಹುಟ್ಟಿರುತ್ತವೆ. ಆದ್ದರಿಂದ ಅದನ್ನು ಮಾತ್ರ ತೀರಿಸ್ಕೊಳ್ಬೇಕೆಂಬ ಯೋಚನೆಯಲ್ಲಿದ್ದಾಳೆ. ಈಗ ನಾಲ್ಕು ರೀತಿಯಲ್ಲಿ ಯೋಚಿಸ್ತಿದ್ದಾರೆ. ನಿಜಕ್ಕೂ ಏನು ನಡೀತಿದೆ ಅಂತ ನಾವು ನೋಡೋಣ. ಹಾಗೆ ರಾತ್ರಿ ಕಳೆದು ಬೆಳಗಾಗತ್ತೆ. ಯೋಚಿಸ್ತಾ ಎಷ್ಟೋ ಹೊತ್ತಿಗೆ ಮಲಗಿ ಎದ್ದು ನೋಡಿದ್ರೆ ಸಮಯ ತುಂಬ ಆಗಿರುತ್ತೆ. ಆದರೆ ಅವಳ ಮುಖದಲ್ಲಿ ಒಂದು ನಗು. ಅದು ಎದ್ದು ಕೂಡಲೇ ಜಾಸ್ಪರ್ ನೆನಪಾದ್ರಿಂದ ಇನ್ನು ಅವಳು ಹಾಗೆ ಸಂತೋಷದಿಂದ ಯೋಚಿಸ್ತಾ ಫ್ರೆಶ್ ಆಗಿ ಕೆಳಗೆ ಬರ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಬ್ರೇಕ್ಫಾಸ್ಟ್ಗಾಗಿ ಭೂಮಿಕಾ ಬಂದ ಕೂಡಲೇ ಅವಳು ಕೂಡ ಬಂದು ಕೂತ್ಕೊಳ್ತಾಳೆ. ಆದರೆ ನಿನ್ನೆ ವರ್ಮ ಮತ್ತು ಭೂಮಿಕಾ ಹೋಗಿದ್ದು ಜಾಸ್ಪರ್ ಪಾರ್ಕೆ ಅಂತ ಅಗ್ನಿಗೆ ತಿಳಿಯೋದು. ಸುಮ್ಮನೆ ಹಾಗೆ ಹೊರಗೆ ಹೋಗಿದ್ದಾರೆ ಅಂದ್ಕೊಂಡಿದ್ದಾರೆ. ಆಗ ಭೂಮಿಕಾ ಕೂಡ ಬಂದಿದ್ದಾಳೆ. ಆದ್ದರಿಂದ ಒಂದು ವಿಷಯ ಹೇಳ್ತಾನೆ. ಅದೇನೆಂದರೆ ನಿಜಕ್ಕೂ ವ್ಯಾಂಪರ್ಸ್ ಇದ್ದಾರೆ ಅಂತ ಕಂಡು ಹಿಡಿದು ಒಬ್ಬ ವ್ಯಕ್ತಿ ಇದ್ದಾನೆ. ಅವನೀಗ ತುಂಬ ವಯಸ್ಸಾದವನಾಗಿದ್ದಾನೆ. ಅವನೀಗ ಒಂದು ದೊಡ್ಡ ಪಾರ್ಟಿ ಕೊಡ್ತಿದ್ದಾನೆ. ಆ ಪಾರ್ಟಿಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಆದ್ದರಿಂದ ನಾವು 4 ಪಾರ್ಟಿಗೆ ಹೋಗಬೇಕು ಅಂತ ಹೇಳ್ತಾನೆ. ಇಲ್ಲ ಅಂದಕ್ಕೆ ಅವರ ಹತ್ರ ಯಾವುದೇ ನೆನಪುಗಳಿಲ್ಲ. ಆದ್ದರಿಂದ ಸರಿ ಅಂತಾರೆ. ಹೇಗಿದ್ದರೂ ಅಗ್ನಿ ಹೇಳಿದ ಪ್ರತಿ ಕೆಲಸವನ್ನು ಅವ್ರು ಮಾಡುತ್ತಲೇ ಇರ್ತಾರೆ. ಇದು ಕೂಡ ಅಂಥದ್ದೇ. ಆದರೆ ಪಾರ್ಟಿ ಬಹಳ ಅಫಿಷಿಯಲ್, ತುಂಬ ಶ್ರೀಮಂತರು ಅಲ್ಲಿಗೆ ಬರ್ತಾರೆ. ಆದ್ದರಿಂದ ನೀವು ಒಳ್ಳೆಯ ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಬೇಕಿದ್ರೆ ನೀವು ಇವತ್ತು ಹೋಗಿ ಶಾಪಿಂಗ್ ಮಾಡಿ ಬರಬಹುದು ಅಂತ ಅವರಿಬ್ಬರಿಗೂ ಹೇಳ್ತಾನೆ. ನೀನು ಬರಲ್ವಾ ಅಂತ ನೇಹಾ ಕೇಳ್ತಾಳೆ. ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಬೇಕು ಅಂತ ಹೇಳ್ತಾನೆ. ಸರಿ, ನೀವು ಹೋಗಿ ಅಂತಾರೆ. ಅವರೆಲ್ಲ ಸರಿ ಅಂತಾರೆ. ಅದರ ಪಾರ್ಟಿ ಬಗ್ಗೆ ಅಷ್ಟೊಂದು ಹೆಚ್ಚಾಗಿ ಓದಿಸೋದಿಲ್ಲ. ಯಾಕಂದರೆ ನಾರ್ಮಲ್ ಪಾರ್ಟಿ ಅಂದ್ಕೊಳ್ತಾರೆ. ಅದರ ಪಾರ್ಟಿ ದಿನ ರಾತ್ರಿ ನಡೆಯೋ ಘಟನೆಯಿಂದ ಭೂಮಿಕಾ ಮತ್ತು ವರ್ಮ ಜೀವನ ಪೂರ್ತಿ ಬದಲಾಗೋಗುತ್ತೆ ಅಂತ ಅವರು ನಿಜಕ್ಕೂ ಊಹಿಸೋದಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.